ಇದೀಗ ಶ್ರೀ ಎಂ.ಎನ್. ಪಾಟೀಲ್ ನಿರ್ದೇಶಕರು ಗುರುಕುಲ ಶಿಕ್ಷಣ ಸಂಸ್ಥೆ ಧಾರವಾಡ ಇವರು ಕೂಡ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ. ವೇದಿಕೆಯ ಮೇಲೆ ಭಾಷಣಗಳಾದಂಥ ಎಲ್ಲ ಹಿರಿಯ ಸಾಹಿತಿಗಳೇ ಹಾಗೂ ವೇದಿಕೆಯ ಮೇಲೆ ಕುಳಿತಂಥ ಎಲ್ಲ ಬಂಧುಗಳೇ, ನಾನು ಸಾಹಿತಿ ಅಲ್ಲ, ಆದರೂ ಕೂಡ ಸಾಹಿತ್ಯದ ಬಗ್ಗೆ ಗೊತ್ತು. ಅನೇಕ ಶಿಕ್ಷಣ ತಜ್ಞರು, ಶಿಕ್ಷಣ ಪ್ರೇಮಿಗಳು, ಸಾಹಿತಿಗಳು ಈಗಾಗಲೇ ಕನ್ನಡ ಭಾಷೆ ಅಳಿವುಳಿವಿನ ಬಗ್ಗೆ ಮಾತಾಡಿದ್ದಾರೆ. ನಾನು ಒಂದು ಅಥವಾ ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ವಿದ್ಯಾರ್ಥಿ ಇದ್ದಾಗ ರವಿ ಬೆಳಗೇರವರ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಬಂದಂಥದ್ದು ಒಂದು ನೆನಪಾಯ್ತು ನನಗೆ. ಬೆಂಗಳೂರಲ್ಲಿ ಒಬ್ಬ ತಮಿಳಿಯನ್ನು ಅಥವಾ ಒಬ್ಬ ತಮಿಳಿಯನ್ನು ಒಬ್ಬ ಕನ್ನಡಿಗ ಇದ್ರಂದ್ರೆ ಬೆಂಗಳೂರೊಳಗೆ ತಮಿಳಿನೊಳಗೆ ಮಾತಾಡ್ತಾರಂತ, ಅಥವಾ ತೆಲುಗು ಒಬ್ಬ ವ್ಯಕ್ತಿ ಇತ್ತಂದ್ರೆ ಇನ್ನೊಬ್ಬ ಬೆಂಗಳೂರಿನಂದ್ರೆ ತೆಲುಗು ಒಳಗೆ ಮಾತಾಡ್ತಾರಂತ. ಬೆಂಗಳೂರೊಳಗೆ ಇಬ್ರು ಬೆಂಗಳೂರಿಯಲ್ಲಿ ಸೇರಿದ್ರಂದ್ರೆ ಇಂಗ್ಲಿಷ್ ಒಳಗೆ ಮಾತಾಡ್ತಾರಂತ. ಕನ್ನಡದವ್ರು ಅಂದ್ರೆ ಯಾರು ಅಂತಂದ್ರೆ, ಕನ್ನಡದವ್ರು ಯಾರು ಮಾತಾಡತ್ತಾರ, ನಮ್ಮ ಉತ್ತರ ಕರ್ನಾಟಕದಿಂದ ಯಾರು ಹೋಗಿದ್ರಂದ್ರೆ ಅವ್ರು ಕನ್ನಡದಾಗ ಮಾತಾಡ್ತಾರೆ. ನಮ್ಮ ದೇಶದೊಳಗೆ 1652 ಭಾಷೆಗಳದಾವ. ಅದರೊಳಗೆ ಅತ್ಯಂತ ಸಮೃದ್ಧಿ ಹೊಂದಿದಂಥ ಭಾಷೆ ಯಾವುದಂದ್ರೆ ಅದು ಕನ್ನಡ ಭಾಷೆ. ಇದು ಅಳಿವಿನ ಪ್ರಶ್ನೆ ಬರೋದಿಲ್ಲ. ಹೇಳಿದ್ರೆ ಕನ್ನಡ ಭಾಷೆ ಅಳಿವಿನ ಒಳಗಿಲ್ಲ ಅಂತೇಳಿ. ಇವತ್ತು ಕನ್ನಡ ಭಾಷೆ 707 ಕೋಟಿ ಅಷ್ಟು ಜನರು ನಾವು ಅದೇವಿ. ಅಷ್ಟು ನಮ್ಮ ಉತ್ತರ ಕರ್ನಾಟಕದ ಭಾಗದೊಳಗೆ ಎಲ್ಲರೂ ನಾವು ಕನ್ನಡವನ್ನು ಹೆಚ್ಚು ಬಳಸಿದ್ರೆ ಕನ್ನಡ ಇನ್ನೂ ಸಮೃದ್ಧಿಗೊಳ್ತದೆ ಅಂತ ಹೇಳುತ್ತಾ, ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಇಂಗ್ಲಿಷ್ ಮಾಧ್ಯಮ ಕನ್ನಡ ಮಾಧ್ಯಮದ ವಿಷಯ ಬಂದಾಗ ಬಹಳಷ್ಟು ಪೇರೆಂಟ್ಸ್ಗಳಲ್ಲಿ ಸರ್ಕಾರಕ್ಕನ್ನ ಭಾಳ ಬಂದದ. ಯಾರು ಡಿಸಿಷನ್ ತಗೋಬೇಕಾಗಿದ್ದಲ್ಲ ಅವ್ರು ಡಿಸಿಷನ್ ತಗೊಂತಾ ಇಲ್ಲ. ಇವತ್ತು ನಾವು SSLC ಅವರಿಗೆ ಕನ್ನಡ ಮಾಧ್ಯಮದಲ್ಲಿ ಓದಿವಿ, ನಮಗೆ ಕನ್ನಡನೂ ಚೆನ್ನಾಗಿ ಬರ್ತದ, ಇಂಗ್ಲೀಷು ಚೆನ್ನಾಗಿ ಬರ್ತದ. ಇವತ್ತು ನಮ್ಮ ಮಕ್ಕಳು ನಾನು ನೋಡ್ತೇನೆ, ನಾನು ಕೂಡ ಶಿಕ್ಷಣದೊಳಗೆ ನೋಡ್ತೇನೆ, ಕನ್ನಡನೂ ಬರ್ತಾ ಇಲ್ಲ ಅವ್ರಿಗೆ, ಇಂಗ್ಲೀಷು ಬರ್ಬೋದು. ಇವತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ನೋಡ್ತೇನೆ, ಒಂದು ಶಬ್ದವನ್ನ ಅಚ್ಚುಕಟ್ಟಾಗಿ ಕನ್ನಡದಾಗ ಬರ್ತಿದ್ದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಏನ್ರಿ ಅಂತಂದ್ರೆ, ಇವತ್ತು ನಾವು ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಪದ್ಧತಿನೇ ಫೇಲ್ ಆಗೈತೆ ನಮ್ಮಲ್ಲಿ. ಇವತ್ತು ಶಿಕ್ಷಣ ಪದ್ಧತಿನೇ ಫೇಲ್ ಆಗೈತ್ರಿ, ಶಿಕ್ಷಣ ಇಲ್ಲ ಸರಿಯಾಗಿ. ಇವತ್ತು ಶಿಕ್ಷಕರು ಹೇಳಿದ್ರಲ್ಲಿ, ಹಿರಿಯರು ಹೇಳಿದ್ರು, ಯಾಕಂದ್ರೆ ನಾನು ಹೇಳ್ತೇನೆ ನಮ್ಮ ಸಂಸ್ಥೆಯಿಂದ ಕಡಿಮೆ ಅಂದ್ರೆ ಒಂದು 15,000 ಶಿಕ್ಷಕರಾಗ್ಯಾರ. ಪ್ರೈಮರಿ 11,000 ಆದ್ರೆ ಒಂದು 4,000 to 5,000 ಹೈಸ್ಕೂಲ್ ಶಾಲೆ ಶಿಕ್ಷಕರಾಗ್ಯಾರ. ಈಗ ಶಿಕ್ಷಕರನ್ನ ತುಂಬ್ಕೊಂತ ಇಲ್ಲ ಸರ್ಕಾರ. ಶಿಕ್ಷಕರು ಏನ್ ಮಾಡ್ಬೇಕು ಶಾಲೆ ಒಳಗ ಅಂತಂದ್ರೆ ಬರೀ ಡಾಕ್ಯುಮೆಂಟ್ಸ್ ಮಾಡ್ಬೇಕಾಗತ್ತೆ. ಅವ್ರೇನು ಪಾಠ ಮಾಡೋದಿಲ್ಲ, ಅವ್ರಿಗೆ ಡಾಕ್ಯುಮೆಂಟ್ಸ್ ಮಾಡಕತ್ತಿದ್ರೆ ಪಾಠ ಯಾವಾಗ ಮಾಡೋದ್ರಿ ಶಿಕ್ಷಕರು? ಅಂತ ಒಂದು ಪದ್ಧತಿ ಅದ. ಅದರೊಳಗೆ ನಾ ಬಹಳ ಸಣ್ಣವ. ಆದ್ರೆ ಕನ್ನಡ ಭಾಷೆ ನಮ್ಮಲ್ಲಿ ಸಾಹಿತ್ಯ ಧಾರವಾಡದಲ್ಲಿ ಒಂದು ಮೇಡಮ್ ಹೇಳಿದ್ರಲ್ಲಿ, ಒಂದು ಕಲ್ಲು ಹೋಗಿದ್ರೆ ಒಬ್ಬ ಸಾಹಿತ್ಯ ಮನೆ ಒಳಗೆ ಬೀಳ್ತದೆ. ಧಾರವಾಡ ಐತಿ. ಧಾರವಾಡ ಬರೀ ಸಾಹಿತ್ಯಕ್ಕೆ ಅಷ್ಟೇ ಅಲ್ರಿ, ಎಲ್ಲದರೊಳಗೂ ಇವತ್ತು ಸಂಗೀತ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಭಾಷೆ ಬಗ್ಗೆ ಇರ್ಬೋದು, ಯಾವುದೇ ಹೋರಾಟ ಇರ್ಬೋದು, ಅದು ಮುಂಚಿನೊಳಗೆ ಐತಿ ಧಾರವಾಡ. ಆ ಭಾಷೆ ಅಂಚಿನೊಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೂ ಸಮೃದ್ಧಿಗೊಳಿಸುವಂತ ಕೆಲಸವನ್ನ ನಮ್ಮ ಧಾರವಾಡದ ಸಾಹಿತಿಗಳು ಮಾಡ್ತಾರ. ಅದಕ್ಕೆಲ್ಲ ನಮ್ಮ ಜನರ ಸಹಕಾರ ಇರ್ತೈತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ.